ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಹೇಳ್ರಿ ಗೌಡ್ರೆ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ರೀ. ಈಗ ರಾಜ್ಯಗಳದ್ದು ಯಾವಾಗಲೂ ಒಂದು ಗೋಳು ಅಂತ ಕರ್ಕೊಳ್ಳಿ. ಹೌದು, ಇವತ್ತು ಹೇಳಿದ್ದಾರೆ ಮೋದಿ ಅವರು. ರಾಜ್ಯಗಳ ಪಾಲು ಇರುತ್ತಲ್ಲ, ನಿಮಗೆ ನೀವು ತೆರಿಗೆ ಹಾಕಬಹುದಾದ ಬಾಬ್ತುಗಳು ಅಂತ ಬಂದಾಗ ನಿಮ್ಮ ಬಳಿ ಜಾಸ್ತಿ ಇಲ್ಲ. ನಮ್ಮ ತೆರಿಗೆ ಎಲ್ಲ ಸೆಂಟ್ರಲ್ ತೊಗೊಂಡ್ಬಿಡ್ತಾರೆ. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಕೇಂದ್ರದಿಂದ ನಮಗೆ ಬರ್ತಾ ಇಲ್ಲ. ಕರ್ನಾಟಕವನ್ನು ಮಲತಾಯಿ ಥರ ನೋಡ್ತಾರೆ, ಆ ಧೋರಣೆ ಮಾಡ್ತಾ ಇದ್ದಾರೆ. ನಮಗೆ ಈ ಸೆಸ್ ಅನ್ನೋದು 0.50 ಪೈಸೆಯಿಂದ ಶುರುವಾಗಿ ಇವತ್ತು 29 ರೂಪಾಯಿವರೆಗೂ ಸೆಸ್ ಇದೆ. ಸೆಸ್ ಅಂದರೆ ಆ ಸೆಸ್ ಕಡಿಮೆ ಆಗಬೇಕು. ಸುಮ್ಮನೆ ತಗೋತಾರೆ ಕೇಂದ್ರ. ನಾವೆಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಾರೆ, ಯಾವುದೋ ಒಂದು ಶಿಕ್ಷಣದ ಯೋಜನೆ ಅಂತಾರೆ, ಇನ್ನೇನೋ ಹೇಳ್ತಾರೆ. ಇದೆಲ್ಲ ಮಾಡೋ ಗ್ರಾಮ ಪಂಚಾಯಿತಿ ಇವೆ. ಸೆಸ್ಸು ಮೊದಲು ನಾವು ಏನೋ ಅಲ್ಪ ಪ್ರಮಾಣ ತೊಗೊಳ್ಳಿ ಅಂತ ನಾವು ಸುಮ್ಮನೆ ಇದ್ವಿ. ಈಗ ಅದೇ ದೊಡ್ಡ ಬೃಹದಾಕಾರವಾಗಿ ನಮ್ಮನ್ನು ಕಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಬೆಲೆ ಏರಿಕೆ ಅಂತ ಬಂದಾಗ ನೀವು ಯಾಕ್ರಿ ಪೆಟ್ರೋಲ್ ಬೆಲೆ ಜಾಸ್ತಿ ಅಥವಾ ಕಡಿಮೆ ಮಾಡಲಿಲ್ಲ, ನೀವು ಬೊಮ್ಮಾಯಿಯವ್ರು ಮಾಡಿದ್ರು ನೀವು ಯಾಕೆ ಮಾಡಲಿಲ್ಲ ಅಂತ ಅವ್ರ ಕ್ವಶನ್. ಈಗ ಒಂದು ಏನು ಗೊತ್ತಾ, 2014ರಲ್ಲಿ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇತ್ತು 3.5 ರೂಪಾಯಿ, ಪೆಟ್ರೋಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇತ್ತು 9 ರೂಪಾಯಿ 75 ಪೈಸಾ. ಆದರೆ ಮೇ 2020 ಕೋವಿಡ್ ಟೈಮ್ ಇತ್ತಲ್ಲ, ಆ ಟೈಮಲ್ಲೂ ಕೂಡ ಕಷ್ಟ ಇದೆ, ಇಡೀ ದೇಶದಲ್ಲಿ ಜನಗಳಿಗೆ ದುಡ್ಡಿಲ್ಲ, ಕನ್ಸಂಪ್ಷನ್ ಇರಲಿಲ್ಲ ಅಂತ ಮೋಹನ್ ಹೇಳಿದ್ದು. ಮತ್ತೆ ಹಾಗಾದ್ರೆ ಯಾರಿಗೋಸ್ಕರ ಮಾಡಿದ್ದಾರೆ ಪ್ರೈಸ್ ಹೆಚ್ಚಿಗೆ? ಎಕ್ಸೈಸ್ ಡ್ಯೂಟಿ ಹೆಚ್ಚಿಗೆ ಮಾಡಿದ ಯಾಕೆ? 10 ಬಾರಿ ಏಪ್ರಿಲ್ ಇಂದ ಜೂನ್ ವರೆಗೂ 10 ಬಾರಿ ಎವರಿ ಡೇ, ದಿನ ಬಿಟ್ಟು ದಿನ 20 ಪೈಸಾ 30 ಪೈಸಾ ಬೆಲೆ ಕೇಳಿ ಬ್ರದರ್. ಆಮೇಲೆ ನಿಲ್ಸ್ಬಿಟ್ರಲ್ಲ, ಆಮೇಲೆ ಕ್ಯಾಪ್ ಹಾಕಿದ್ರು. ಬೆಲೆ ಕನ್ಸಂಪ್ಷನ್ ಮೇಲೆ ಬೆಲೆ ರೈಸ್ ಹಾಕಬೇಕು. ಎಕ್ಸೈಸ್ ಡ್ಯೂಟಿ ಇವತ್ತು ಎಷ್ಟಿದೆ? ಎಕ್ಸೈಸ್ ಡ್ಯೂಟಿ 34 ರೂಪಾಯಿ ಡೀಸೆಲ್ ಮೇಲಿದೆ, 38 ರೂಪಾಯಿ ಪೆಟ್ರೋಲ್ ಮೇಲಿದೆ. ಎಕ್ಸೈಸ್ ಡ್ಯೂಟಿ ಅಂದ್ರೆ ಕೇಂದ್ರದ ಮತ್ತೆ ರಾಜ್ಯದ ಎರಡು ಇರ್ಬೋದು, ನಾನು ಹೇಳ್ತಿಲ್ಲ ಅಂತ ಹೇಳ್ತಿಲ್ಲ, ಕೇಂದ್ರದ ಮಾತ್ರ ಅಂತ ಹೇಳ್ತಿಲ್ಲ. ಕೇಂದ್ರದ್ದೇ ಆದ್ರೂ ಕೂಡ 19 ರೂಪಾಯಿ 90 ಪೈಸಾ ಪೆಟ್ರೋಲ್ ಮೇಲೆ, 17 ರೂಪಾಯಿ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇಲ್ವಾ ಇವತ್ತು ಕೂಡ? ಇದು ಬೆಲೆ ಏರಿಕೆ ಅಲ್ವಾ? 3 ರೂಪಾಯಿ ಇದ್ದು 17 ರೂಪಾಯಿ ಆಗುತ್ತೆ, 9 ರೂಪಾಯಿ 75 ಪೈಸಾ ಇದ್ದು 19 ರೂಪಾಯಿ 90 ಪೈಸಾ ಆಗುತ್ತೆ. ಇದು ಬೆಲೆ ಏರಿಕೆ ಅಲ್ವಾ? ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ಹಾಕಿ ಆಮೇಲೆ ಹಂಚಿಕೆ ಬಂದಾಗ ರಾಜ್ಯಗಳಿಗೆ ನೀವೇನು ಹಂಚಿಕೆ ಕೊಡ್ತಾ ಇದ್ದೀರಾ? ಇದು ನೀವು ಎಲ್ಲಾ ರಾಜ್ಯಗಳಿಗೆ ಸಮಾನವಾಗಿ ಹಂಚಿಕೆ ಆಗ್ತಾ ಇದೆಯಾ? ದಕ್ಷಿಣ ರಾಜ್ಯಗಳು ಹಣ ಕೇಳ್ಬಿಟ್ರೆ ನೀವು ಗೋಳಾಡ್ತಾರೆ ಅಂತಾರೆ ಪ್ರಧಾನಮಂತ್ರಿಗಳು. ಯಾರಿಗೋಸ್ಕರ ಗೋಳಾಡ್ತಾರೆ? ಅಲ್ಲ ರೀ, ನಮ್ಮ ಹಣವನ್ನು ನಮಗೆ ತೆಗೆದುಕೊಂಡು ನಮಗೆ ಈಗ ಅದಕ್ಕೆ ಸ್ವತಂತ್ರ ಬೇಕು ಅನ್ನೋದು. ಈ ಸ್ವತಂತ್ರ ಯಾಕೆ ಬೇಕಂದ್ರೆ ನಮಗೆ ಆರ್ಥಿಕ ಸ್ವತಂತ್ರ ಬೇಕು. ದೇಶದಲ್ಲಿ ಯೂನಿಯನ್ ಗೌರ್ಮೆಂಟ್ ಇದೆಯಲ್ಲ, ಅದು ನಾವು ಹಿಂದಿನ ಸರ್ಕಾರಗಳು ತಪ್ಪು ಮಾಡಿದಾವೆ, ಸರಿ ಮಾಡಿದ ವಿಶ್ಲೇಷಣೆ ಇಲ್ಲ. ಈಗಿನ ಸರ್ಕಾರ ಇದೆಯಲ್ಲ, ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸರ್ಕಾರ, ಬರೀ ಲೂಟಿಕೋರ ಸರ್ಕಾರ. ಜನಗಳ ತೆರಿಗೆಯನ್ನ ಅವ್ರ ಜೇಬು ಕೈ ಹಾಕ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ನಿಮ್ಗೆ ವಾಪಸ್ ತೆರಿಗೆ ಕೊಡೋದಿಲ್ಲ ಅಂದ್ರೆ ಏನು ಅರ್ಥ? ಇದು ಇನ್ನೊಂದು ಮಾತು ಹೇಳ್ತಾರೆ, ಅಪ್ಪನ ಕಡೆಯ ಸಂಬಳ ಮಗನ ಮೊದಲನೇ ಸಂಬಳ ಅಂತ. ತಂದೆದು ಲಾಸ್ಟ್ ಸ್ಯಾಲ್ರಿ ಇರುತ್ತಲ್ಲ, ಅದು ಮಗನ ಮೊದಲನೇ ಸಂಬಳ ಅಂತೆ. ಇದು ಯಾಕೆ ಹೇಳ್ತಾರೆ? ಇನ್ಫ್ಲೇಷನ್ ಅಂತಾರೆ ಅದಕ್ಕೆ. ಅಪ್ಪ 50 ರೂಪಾಯಿಗೋ 15 ರೂಪಾಯಿಗೋ ಸಂಬಳ ಶುರು ಮಾಡಿಕೊಂಡು 1500 ರೂಪಾಯಿಗೋ 1600 ರಿಟೈರ್ಡ್ ಆಗಿರ್ತಾರೆ ಸ್ವಾಮಿ. ಮಗ 2000 ರೂಪಾಯಿ ಸಂಬಳ ಫಸ್ಟ್ ಸ್ಯಾಲರಿ ತಂದ್ಬಿಟ್ಟು, ಏನಮ್ಮ ಅಪ್ಪ ಎಷ್ಟು ತತ್ತಾ ಇದ್ದಿದ್ದು 1600 ನೋಡಿಲ್ಲ 2000 ರೂಪಾಯಿ, ಅಪ್ಪ ಏನು ಮಾಡಿಲ್ಲ, ಇನ್ಫ್ಲೇಷನ್ ಆಯಿತು ಅಂತಾರೆ. ಏನಪ್ಪ ನಿಮ್ಮ ಅಪ್ಪನ ಕಾಲದಲ್ಲಿ ಸೈಕಲ್ಲು 60 ರೂಪಾಯಿ ಸಿಗ್ತಿತ್ತು, ಈಗಲೂ ಅಷ್ಟಕ್ಕೆ ಕೊಡ್ತಾರೆ ಏನಪ್ಪ ಅಂತ ಒಂದು ಮಾತಿದೆಯಲ್ಲ. ಇನ್ಫ್ಲೇಷನ್ ಆಯಿತು, ಬೆಲೆ ಏರಿಕೆ ಆಯಿತು, ಜಾಗತಿಕ ವಿದ್ಯಮಾನಗಳು, ಕೋವಿಡ್, ವಾರು, ಹಾಗಾಗಿ ಇದೆಲ್ಲ ತೆರಿಗೆ ಜಾಸ್ತಿ ಹಾಕ್ಬೇಕಾಯ್ತು ಅಂತ ಒಂದು ವಾದ ಇದೆ. ನಾನು ಹೇಳ್ತಿದ್ದೀನಲ್ಲ, ಇರ್ಬೋದು, ನಾನಿಲ್ಲ ಅನ್ನಿಲ್ಲ. ನಾನೀಗ ತೆರಿಗೆ ಹೆಚ್ಚಿಗೆ ಆಗ್ತಾ ಇದೆ, ಹೆಚ್ಚಿಗೆ ಆಗಲೇಬಾರದು ಅಂತ ನಾನು ಹೇಳಿಲ್ಲ. ಹಂಚಿಕೆ ಆಗಬೇಕಾದಾಗ ರಾಜ್ಯಗಳಿಗೆ ಕೊಡಬೇಕು ಅಂತಂದಾಗ ನಿಮ್ಮ ಹೊಣೆಗಾರಿಕೆ ಏನು, ನಿಮ್ಮ ಜವಾಬ್ದಾರಿ ಏನು? ನೀವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನ ಎಷ್ಟು ಕೊಟ್ಟಿದ್ದೀರಾ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ಇಡೀ ರಾಜ್ಯಕ್ಕೆ ನೀವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಎಷ್ಟು ಕೊಡ್ತೀರಾ? 25,000 ಕೋಟಿ. ನಾವು ಎಷ್ಟು ರಾಜ್ಯಕ್ಕೆ ಕೊಡಬೇಕಾಗ್ತದೆ? ನಾವು 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಜನಗಳ ಮೇಲೆ. ಈಗ ನೀವು ಸ್ಯಾಲರಿ ಬಿಟ್ಬಿಡಿ, ಬೇರೆದೆಲ್ಲ ವೆಚ್ಚಗಳು ಬಿಟ್ಬಿಡಿ, ಅದಲ್ಲೇ ಕೂಡ ಕ್ಯಾಪೆಕ್ಸ್ ಆಗಲಿ, ಬೇರೆ ಯೋಜನೆಗಳಾಗ್ಲಿ, ನಾವು 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು ರಾಜ್ಯ ಸರ್ಕಾರ. ಬಿಜೆಪಿ ಇದ್ರು ಅಷ್ಟೇ, ಕಾಂಗ್ರೆಸ್ ಇದ್ರು ಅಷ್ಟೇ, ಜೆಡಿಎಸ್ ಇದ್ರು ಅಷ್ಟೇ. ಆದ್ರೆ ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗೆ? 25,000 ಕೋಟಿ. ಆಯ್ತಾ? ಇದು ಅನ್ಯಾಯ ಅಲ್ವಾ? ತಾರತಮ್ಯ ಅಲ್ವಾ? ನಾವು ಆಯ್ತು, ನಾವು ಯೋಜನೆಗಳನ್ನ ಕೇಳ್ತೀವಿ, ಆಯ್ತು ನೀವು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀವು ಕೊಡ್ತೀವಿ ಅಂದ್ರೆ ಕೊಟ್ರ ಇಲ್ಲ? ನಿಮ್ಮ ಹೊಣೆಗಾರಿಕೆ, ನಿಮ್ಮ ಜವಾಬ್ದಾರಿ, ನಿಮ್ಮ ಪ್ರಾಮಿಸ್ ಅನ್ನೇ ನೀವು ಮಾಡ್ತಲೇ ಇದ್ಮೇಲೆ ನೀವು ನಾವು ಹೇಳ್ತೀವಲ್ಲ, ರಾಜ್ಯಕ್ಕೆ ದ್ರೋಹ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಇದನ್ನ ಬಿಜೆಪಿ ಧೈರ್ಯ ಇದ್ರೆ ಏನ್ ಗೊತ್ತಾ, ಅವರು ಪ್ರೊಟೆಸ್ಟ್ ಮಾಡಕ್ಕಾಗಲ್ಲ, ಕೇಂದ್ರ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರದೇ ಸರ್ಕಾರ. ಆದ್ರೆ ಮನವಿ ಮಾಡಬಹುದು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಜನಸಾಮಾನ್ಯರು ಕೂಡ ನೀವು ಮಾತಾಡ್ತಾವ್ರೆ, ಕೇಂದ್ರ ಸರ್ಕಾರ ಲೂಟಿಕೋರ ಸರ್ಕಾರ ಅಂತ ಮಾತಾಡ್ತಾವ್ರೆ, ತೆರಿಗೆ ತಗೊಂಡು ತಿಂತಾ ಇದ್ದೀರಾ ಅಂತ ಮಾತಾಡ್ತಾವ್ರೆ, ನಮಗೆ ಕೊಡಿ, ಹಣವನ್ನ ಕೊಡಿ, ಯೋಜನೆಗಳನ್ನ ಕೊಡಿ ಅಂತ ಇವ್ರು ಕೇಳ್ಬೋದು, ಮನವಿ ಮಾಡಾದ್ರು ಮಾಡಬಹುದು. ಚರ್ಚೆ ಮೋಹನ್